ಸಾಧ್ಯವಿಲ್ಲ, ನಿಮ್ಮಪ್ಪನಿಗೂ ಸಾಧ್ಯವಿಲ್ಲ. ಬರೀ ನರಸಿಂಹನಲ್ಲ, ನೆತ್ತ ನಿಮ್ಮತ್ತ ಸಿಂಹಗಳಂತೆ ಹೋರಾಡಿ ಸತ್ಯವನ್ನು ಎತ್ತಿ ಹಿಡಿದ ಜಯಸಿಂಹ. ಜಯಸಿಂಹ, ನಿನ್ನಂತ ಸಾವಿರಾರು ಜಯಸಿಂಹಗಳು ನನ್ನ ಜಾಲಲ್ಲಿ ಬಿದ್ದು ಎಂದು ನೆಂದು ನೋಡುತ್ತಿರುವಾಗ ನಿನ್ನಂತ ಬೀದಿನ ಎದುರುವನಲ್ಲ ಈ ಅಗ್ನಿರಾಜ್. ಸಾವುಕಾರ, ನಿನ್ನಂತ ಡೂಪ್ಲಿಕೇಟ್ ಅಗ್ನಿಗೆ ಎದುರಿ ಮಾಯಿಸೊಟ್ಟು ಕೊಡುವಂತ ಕೊಳ್ಳೆ ನರಿಯಲ್ಲ ಈ ನರಸಿಂಹ. ನಿನ್ನಂತ ಕೊಪ್ಪಿದ ಕುಂಡ ಜೊತೆ ಹೋರಾಟ ಮಾಡಬೇಕೆಂದು ನಿರ್ಧರಿಸಿದ್ರೆ ಅರ್ಧ ನಿಮಿಷದೊಳಗಾಗಿ ನಿನ್ನ ರುಂಡ ಬಂದು ಬೀಳುವುದು ಈ ನರಸಿಂಹನ ಪಾದಕ್ಕೆ. ಅರ್ಧ ನಿಮಿಷ ನಿನ್ನಂತ ಕೊಪ್ಪಿದ ಕೋಣೆಗಳೇ ಈ ರೋಷವೆಂಬ ಬಂದೂಕಿನಲ್ಲಿ ಕಂಡು ಹೋಗುತ್ತಿರುವಾಗ ನಿನ್ನಂತ ಬೀದಿನ ಎದುರುನಲ್ಲ ಏ ಅಗ್ನಿರಾಜ್. ಧನ್ಯವಾದ. ಹಾಕ್ಬೇಡ್ರಿ ಅವ್ರು ಕೂಡ ನೀವು ಸವಾಲ. ನೀವು ಹಾಕಿದ ಸವಾಲನ ಹಾಕಿ ನೋಡ್ರಪ್ಪ ಪದರೇಸಿ. ಲೇ ತಮ್ಮ, ಇನ್ನೊಂದ್ ದಿನ ನಾ ದಿನ ಅಂತ ನೀ ಹೇಳಿ ಕತ್ತಿ ಮೇಲೆ ಸರ್ಕಲ್ದಾಗಿದ್ದ ಅಂಗಡಿ ಮಾರಿಸಿ ಕತ್ತಿ ಮೇಲೆ ಬೆದರಿಗೆ ಬರ್ತಾವ ನೀನ ನೆನಪ ನಮ್ಮ ಜಮಿಗೆ ಊರಾಗ ನಿಮ್ಮ ಹಿಂದಿನ ಮಾಡಿ ಬಿಟ್ಟನು ಸಾಗಿದು ಹಾಕಿ ಬಿಡ. ಕಾಲ ಕಾಯಬೇಕಾದ ಈ ಕೊನೆ ನಮ್ಮ ದನಿ ಅಗ್ನಿ ರಾಜನ ಬೆಂಕಿ ಸುಳೆಯಲ್ಲಿ ಬರುವುದಂದರೆ ನಾವು ಇದ್ದರು ಏನು ಲಾಭ? ನೀವೇನ ನನಗೆ ಅಪ್ಪಣೆ ಕೊಟ್ಟರೆ ಇವನ ದಾನವರಿಗೆ ಬೆಚ್ಚಿ ಬಿಡುವೆ. ಅನ್ನ ಹಾಕಿದವರು ಮನೆ ಕಾಯುವ ಪುಣ್ಯ. ತುತ್ತು ಕೂಳಿನ ಆಶೆಗಾಗಿ ನಿನ್ನೆಲ್ಲ ಶೌರ್ಯವನ್ನು ಇವನಿಗೆ ಬಗ್ಗಿಸಿ ಹೇಡಿಯಾಗಿ ಬದುಕುತ್ತಿರುವ ನಿನ್ನಂತವನಿಗೆ ಏನು ಗೊತ್ತೇ? ನನ್ನ ಪೌರುಷ ಇವನು ಕಂಡೆದೆ ನರಸಿಂಹ. ಸಿಕ್ಕಂತೆ ಕುರಿ ಹಾಲು ಕುಡಿದು ಮೊದಲ ಮತ್ತಾಣಿಯಾಗಿ ಬಂದು ನಿನ್ನೊಂದಿಗೆ ಚಡ್ಡಿ ಹಾಕಿ ಸೊಡ್ಡು ಬಾರಿಸಿ ಸಿಂಹ ಎಂಬ ಕೊಡ್ಲಿ ಎತ್ತಿದ 10 ನಿಮಿಷದೊಳಗಾಗಿ ನಿನ್ನಂತ 10 ಸಾಹುಕಾರರಿಂದ ರುಂಡ ಬಂದು ಬೀಳುವುದು ನನ್ನ ಕುರಿ ತೊಟ್ಟಿಯಲ್ಲಿ. ಬಾರ್ಲೆ ಮಗನೇ ಕಂಡು ಸಾಗಿ ಮುಂದಕ್ಕೆ. ಮಾತು ನಾನೇ ಕಂಡು ಬಂಡ ಧನ್ಯವಾದ. ತಡ್ರಿ ಗುಂಡು ಹಾರಿಸಿ ಅನಾವತ್ ಕೀಳಾಗಬೇಡ್ರಿ. ಅವು ಇಲ್ಲಿ ಎದಕ್ ಬಂದ ಅಷ್ಟೇ ಕೇಳೋಣ. ತಡ್ರಿ ಏ ಮುರುಗೇಶಿ, ತಮ್ಮ ಅಲ್ಲೋ ಅಣ್ಣ, ಸ್ವಲ್ಪ ನಿನ್ನ ಕೈಯಾನ ಕೊಡ್ಲಿ ಕೆಳಗೆ ಇಳಿಸಿ. ಇಲ್ಲಿ ಎದಕ್ ಬಂದೆ ಅಂತ ಅಷ್ಟೇ ಹೇಳಪ್ಪ, ನಮ್ಗೆ ಸಾಕು. ನಾಳೆ ನಡೆಯುವ ದೇವಿ ಉತ್ಸವದಲ್ಲಿ ಆನೆ ಮೇಲಿನ ಅಂಬಾರಿಯೊಂದಿಗೆ ನಮ್ಮ ದಣಿ ಮೆರವಣಿಗೆ, ಅದಕ್ಕೆ ತಾವೆಲ್ಲರೂ ಬರಬೇಕಂತ ಹೇಳಲು ಬಂದಿದ್ದೆ. ಅಷ್ಟರಲ್ಲಿ ತುಂಡುಗಳು ಬಾಯಿಗೆ ಬಂದಂತೆ ಹೊರಡುತ್ತಿದ್ದಾವೆ. ಇದಕ್ಕೆ ಸ್ವಲ್ಪ ಎಚ್ಚರ ಹೇಳು. ಬರ್ತೀನಿ.